ಹಬ್ಬದ ಸಂಭ್ರಮಕ್ಕೆ ಇನ್ನೆರಡು ದಿನ ಮಾತ್ರ ಬಾಕಿ ಇದೆ. ಹೀಗಾಗಿ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದು ಹದ್ದಿನ ಕಣ್ಣಿಟ್ಟಿದೆ. ಇವತ್ತು ಮಾಕ್ ಡ್ರಿಲ್ ಮಾಡಿದ್ದು ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಐಪಿಎಲ್ ಹಬ್ಬಕ್ಕೆ ದಿನಗಣನೆ, ಆರ್ಸಿಬಿ ಮ್ಯಾಚ್ಗೆ ಸಿದ್ಧತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತೆಗೆ ಮಾಕ್ ಡ್ರಿಲ್. ಐಪಿಎಲ್ ಸಂಭ್ರಮಕ್ಕೆ ಇನ್ನೆರಡೇ ದಿನ ಬಾಕಿ ಇದೆ. ಆರ್ಸಿಬಿ ಹೊತ್ತು ಮೆರೆಸೋದಕ್ಕೆ ಅಭಿಮಾನಿಗಳು ಸಜ್ಜಾಗಿದ್ದಾರೆ. ಶನಿವಾರ ಶುರುವಾಗುವ ಆರ್ಸಿಬಿ ಮತ್ತು ಎಸ್ಆರ್ಎಚ್ ಪಂದ್ಯಕ್ಕಾಗಿ ಕಾತರದಿಂದ ಕಾಯ್ತಿದ್ದಾರೆ. ಈ ಮಧ್ಯೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಚಿನ್ನಸ್ವಾಮಿಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ಕೈಗೊಂಡಿದೆ. ಕಳೆದ ವರ್ಷ ಆರ್ಸಿಬಿ ವಿಜಯೋತ್ಸವ ವೇಳೆ ಕಾಲ್ತುಳಿತ ದುರಂತಕ್ಕೆ 11 ಅಭಿಮಾನಿಗಳು ಸಾವನ್ನಪ್ಪಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಅಂದಿನಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಮ್ಯಾಚ್ಗಳು ನಡೆದಿರಲಿಲ್ಲ. ಇದೀಗ ಅಳೆದು ತೂಗಿ ಪಂದ್ಯ ಆಡೋದಕ್ಕೆ ಅವಕಾಶ ಕೊಡಲಾಗಿದೆ. ಶನಿವಾರ ಮೊದಲ ಪಂದ್ಯ ನಡೆಯಲಿದೆ. ಹೀಗಾಗಿ ಇವತ್ತು ಭದ್ರತೆ ಬಗ್ಗೆ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಮಾಕ್ ಡ್ರಿಲ್ ನಡೆಸಲಾಗಿದೆ. ಎನ್ಎಸ್ಜಿ ಟೀಮ್ ಕೂಡ ಸ್ಟೇಡಿಯಂನ ಬಂದೋಬಸ್ತ್ ಬಗ್ಗೆ ಅಣಕು ಪ್ರದರ್ಶನ ಮಾಡಿದೆ. ಈ ಬಾರಿ ಐಪಿಎಲ್ ಟಿಕೆಟ್ ಗೊಂದಲಕ್ಕೆ ಬ್ರೇಕ್ ಬಿದ್ದಿದೆ. ಪೇಪರ್ ಟಿಕೆಟ್ ಬದಲಿಗೆ QR ಕೋಡ್ ಮೂಲಕ ಖರೀದಿಸಿ ಮ್ಯಾಚ್ ನೋಡಬೇಕಿದೆ. ಟಿಕೆಟ್ ಖರೀದಿಸಿದವರಿಗೆ ಮೆಟ್ರೋ ಪ್ರಯಾಣ ಉಚಿತವಾಗಿರಲಿದೆ. ಇದೇ ವೇಳೆ 5 ಕಡೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದು, ಅಲ್ಲಿಂದ ಬಸ್ಗಳ ಮೂಲಕ ಕ್ರೀಡಾಂಗಣಕ್ಕೆ ಬರೋದಿಕ್ಕೆ ಅವಕಾಶ ಇದೆ. ಇನ್ನು ಸ್ಟೇಡಿಯಂನಲ್ಲಿ 9 ಆಂಬ್ಯುಲೆನ್ಸ್ ಸಿದ್ಧವಾಗಿದ್ದು, ಭದ್ರತೆಗೆ 2,000 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆಯಾಗಿದೆ. ಜೊತೆಗೆ ಸ್ಟೇಡಿಯಂ ಸುತ್ತ 50 CCTV ಅಳವಡಿಸಿ ಹದ್ದಿನ ಕಣ್ಣಿಟ್ಟಿದೆ. ಒಂದು ವಿಶೇಷವಾಗಿ ನಾವು ಟ್ರಾಫಿಕ್ ತೊಂದರೆ ಆಗಬಾರ್ದು, ಜನ ಹೊರಗಡೆ ನಿಂತು ಸಮಸ್ಯೆ ಮಾಡಬಾರ್ದು. ಆ ನಿಟ್ಟಿನಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡಲಿಕ್ಕೆ ಏನು SOP ಪ್ರಕಾರ ಕ್ರೌಡ್ ಕಂಟ್ರೋಲ್ ಮೆಷರ್ಸ್ ಇದೆ, ಆ ನಿಟ್ಟಿನಲ್ಲಿ ನಾವು ಡಬಲ್ ದಿ ಸ್ಟ್ರೆಂತ್ ಹಾಕ್ತಾ ಇದ್ದೀವಿ. ಎಲ್ಲ ಕಮಾಂಡ್ ಸೆಂಟರ್ಸ್ ಎಲ್ಲ 5 ಎಲ್ಲ ಕಮಾಂಡ್. ಕೆಲವರ ಹತ್ರ ಟಿಕೆಟ್ ಇರಲ್ಲ, ಕೆಲವು ಟಿಕೆಟ್ಸ್ಗೋಸ್ಕರ ಕಾದಿರ್ತಾರೆ ಅಲ್ಲಿ, ಕೆಲವರು ಪ್ಲೇಯರ್ಸ್ ನೋಡಲಿಕ್ಕೆ, ಕೆಲವು ಅಲ್ಲಿ ಒಳಗೆ ಹೋಗ್ಲಿಕ್ಕೆ. ನಾವು ಮತ್ತೆ ಹೇಳ್ತಾ ಇದ್ದೀವಿ, ಯಾರಿಗೆ ಅಲ್ಲಿ ನಿಲ್ಲಲಿಕ್ಕೆ ಅವಕಾಶ ಇಲ್ಲ. ಈ ಮಧ್ಯೆ ಐಪಿಎಲ್ 2026ರ ಉದ್ಘಾಟನಾ ಸಮಾರಂಭಕ್ಕೆ ಬ್ರೇಕ್ ಹಾಕಲಾಗಿದೆ. ಕಾಲ್ತುಳಿತದಿಂದ ಸತ್ತವರ ಗೌರವಾರ್ಥ ಉದ್ಘಾಟನಾ ಸಮಾರಂಭ ರದ್ದು ಮಾಡಲಾಗಿದೆ. ಒಟ್ಟಾರೆ ಯಾವುದೇ ಅನಾಹುತ ನಡೆಯದಂತೆ ಭದ್ರತೆ ಕೈಗೊಂಡಿದ್ದು, ಅಭಿಮಾನಿಗಳು ಎಚ್ಚರಿಕೆಯಿಂದ ಇರಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ.